ನ್ಯೂಸ್ 18 ಅಖಾಡಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಅಖಾಡದಲ್ಲಿ ಬಹಳ ಮುಖ್ಯವಾಗಿ ಈಗಾಗಲೇ ಇಡಿ ಬಲೆಗೆ ಬಿದ್ದಾಗಿದೆ. ನಾಗೇಂದ್ರ ದದ್ದಲ್ಗೂ ಕೂಡ ಅದೇ ಟೆನ್ಷನ್ ಶುರುವಾಗಿದೆ. ನಾಗೇಂದ್ರ ನಂತರ ಯಾರು ಅಂತ ಹೇಳಿದ್ರೆ ದದ್ದಲ್ ಅನ್ನುವಂಥದ್ದು ಮೊದಲಿಗೆ ಬರುವಂತಹ ಹೆಸರು. ಆದರೆ ಇದರ ಜೊತೆಗೆ ಇನ್ನೂ ಹಲವರಿಗೂ ಕೂಡ ಟೆನ್ಷನ್ ಇದೆ ಅನ್ನುವಂತಹ ಸುದ್ದಿಯು ಕೂಡ ಓಡಾಡ್ತಾ ಇದೆ. ಈ ವಿಚಾರದ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ನಡೆಸೋಣ. ಇಷ್ಟರ ಮಟ್ಟಿಗೆ ಇದರಲ್ಲಿ ರಾಜಕೀಯ ಒತ್ತಡ ಇದೆಯಾ, ಅಥವಾ ಇಲ್ಲಿ ನಡೆದಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಪೈಸೆಯನ್ನು ಕೂಡ ವಾಪಸ್ ಪಡೆಯೋದಕ್ಕೆ ಸಾಧ್ಯ ಆಗುತ್ತಾ? ಎಲ್ಲ ವಿಚಾರದ ಬಗ್ಗೆ ಕೂಡ ಮಾತನಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಹೆಡ್ಲೈನ್ಸ್ ಅನ್ನು ನೋಡೋಣ. ಎಸ್ಟಿ ಬೋರ್ಡ್ ಅಕ್ರಮ, ಮಾಜಿ ಸಚಿವ ಅರೆಸ್ಟ್, ಸುದೀರ್ಘ ವಿಚಾರಣೆ ಮಾಡಿ ಬಂಧಿಸಿದ ಇಡಿ. ಬಸನಗಡ ದದ್ದಲ್ ಬಂಧನಕ್ಕೂ ತಯಾರಿ. ಮೂಡಾ ಅಕ್ರಮದ ವಿರುದ್ಧ ಬೀದಿಗಿಳಿದ ಬಿಜೆಪಿ, ಸಿಎಂ ತವರು ಮೈಸೂರಿನಲ್ಲೇ ಬಿಸಿ ಮುಟ್ಟಿಸಿದ ಪ್ರತಿಭಟನೆ. ಇದೆಲ್ಲ ರಾಜಕೀಯ ಗಿಮಿಕ್ ಎಂದ ಕೈ ನಾಯಕರು. ಜೂನ್ 15ರಂದು ಸಂವಿಧಾನ ಹತ್ಯಾ ದಿವಸ ಆಚರಣೆ, ಕೇಂದ್ರ ಸರ್ಕಾರದ ಘೋಷಣೆ. ದೇಶವ್ಯಾಪಿ ಕಾಂಗ್ರೆಸ್ ನಾಯಕರ ಆಕ್ರೋಶ. ಕನ್ನಡ ನಾಡಿನ ಮನೆಮಾತು ಅಪರ್ಣಾ ಅಜರಾಮರ, ಕಲಾವಿದರ ಕಣ್ಣೀರು, ಪೊಲೀಸ್ ಗೌರವದೊಂದಿಗೆ ವಿದಾಯ. ವರಲಕ್ಷ್ಮಿಯ ಆಟ ಇನ್ನೂ ನೆನಪು ಮಾತ್ರ. ಮುಂಬೈನಲ್ಲಿ ಅಂಬಾನಿ ಕುಟುಂಬದ ಮದುವೆ ಸಂಭ್ರಮ. ಅನಂತ ರಾಧಿಕಾ ಮದುವೆಗೆ ಸೆಲೆಬ್ರಿಟಿಗಳ ದಂಡು. ಅಂಬಾನಿ ಕುಟುಂಬಕ್ಕೂ ಸಂತಸದ ಕ್ಷಣ.